ವಿಸ್ತರಣೆ ಲಿಸ್ಟ್ ಔಟ್ ಬೆನ್ನಲ್ಲೇ ಬಂಡಾಯ ನಿಗಿ ಕಾಂಗ್ರೆಸ್ನಲ್ಲಿ ಅತೃಪ್ತರ ರಾಜೀನಾಮೆ ಪರ್ವಾರಂಭವಾಗಿದೆ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ 12 ಶಾಸಕರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. 12 ಮಂದಿ ಅಸಮಾಧಾನಿತ ಶಾಸಕರು ನಾಳೆಯೇ ರಾಜೀನಾಮೆ ಕೊಡೋದಕ್ಕೆ ಸಿದ್ದರಾಗಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. 12 ಮಂದಿ ಶಾಸಕರು ರಾಜೀನಾಮೆ ಕೊಡ್ತಾರೆ ಅಂದ್ರೆ ಅದು ಇನ್ನು ಯಾವೆಲ್ಲ ರೀತಿಯ ರಾಜಕೀಯ ಪಲ್ಲಟಗಳಿಗೆ ಕಾರಣವಾಗಬಹುದು ನೋಡಿ. ಈ ಎರಡನೇ ಲಿಸ್ಟ್ ಸಚಿವ ಸಂಪುಟದ ಸಚಿವ ಸಂಪುಟ ವಿಸ್ತರಣೆ ಕಾರ್ಯ ಎಷ್ಟು ದೊಡ್ಡ ರಾಜಕೀಯ ಪಲ್ಲಟಗಳಿಗೆ ಕಾರಣವಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. 12 ಮಂದಿ ಶಾಸಕರು. ರೈಟ್, ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನನ್ನ ಸಹೋದ್ಯೋಗಿ ವೀರೇಂದ್ರ ಉಪ್ಪುಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಿಗ್ ಬ್ರೇಕಿಂಗ್ ನ್ಯೂಸ್ ವೀರೇಂದ್ರ ಉಪ್ಪುಂದ. ನಾಳೆ ಏನಾದ್ರೂ 12 ಶಾಸಕರು ರಾಜೀನಾಮೆ ಕೊಡೋದೇ ಆದ್ರೆ ಅದು ಮತ್ತಷ್ಟು ರಾಜಕೀಯ ಬೆಳವಣಿಗೆಗೆ ಕಾರಣ ಆಗುತ್ತೆ. ಓವರ್ ಟು ಯು ವೀರೇಂದ್ರ ಉಪ್ಪುಂದ. ಎಸ್ ಶ್ರೀಲಕ್ಷ್ಮಿ, ಬಹುಶಃ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ಷಣಗಣನೆ ಆಗಿರುವ ಹೊತ್ತಿನಲ್ಲೇ ರಾಜೀನಾಮೆ ಪರ್ವಕ್ಕೂ ಕೂಡ ಕ್ಷಣಗಣನೆ ಆರಂಭ ಆಗಿದೆ ಅಂತ ನೋಡಿ. ರಿಪಬ್ಲಿಕ್ ಕನ್ನಡದ ಜೊತೆ ಅಧಿಕೃತವಾಗಿ ಈಗ ಹೇಳಿಕೆಯನ್ನು ಕೊಟ್ಟಿರೋದು ಬೇಳೂರು ಗೋಪಾಲಕೃಷ್ಣ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ ಹೇಳಿದ್ರು, ಕೇವಲ ನಾನೊಬ್ಬನೇ ಅಲ್ಲ, ಅವ್ರು ಹೇಳಿದ್ದು ಬೇಳೂರು ಗೋಪಾಲಕೃಷ್ಣ ಅವರು ಸ್ವತಃ ತಾನು ರಾಜೀನಾಮೆ ಕೊಡ್ತೀನಿ ಅಂದ್ರು. ಅದರ ಜೊತೆಗೆ ನಾಳೆ ಬೆಳಗ್ಗೆ ನಾವು ಸಮಾನ ಮನಸ್ಕ 12 ಕಾಂಗ್ರೆಸ್ ಶಾಸಕರು ಯಾರೆಲ್ಲ ಸಚಿವ ಸ್ಥಾನದಿಂದ ವಂಚಿತರಾಗಿದ್ದೇವೆ ಅಂತಹ 12 ಶಾಸಕರು ರಾಜೀನಾಮೆ ಒಟ್ಟಾಗಿ ಹೋಗಿ ಕೊಡ್ತೇವೆ, ವಿಧಾನಸೌಧಕ್ಕೆ ತೆರಳಿ ಕೊಡ್ತೇವೆ ಅಂದ್ರು. ನಾವು ಮತ್ತು ಕೇಳಿದ್ವಿ, ಸ್ಪೀಕರ್ ಇರುವಂತ ರುದ್ರಪ್ಪ ಲಮಾಣಿ ಅವರು ಮಂತ್ರಿ ಆಗ್ತಾ ಇದ್ದಾರೆ, ಸ್ಪೀಕರ್ ಇರುವುದಿಲ್ಲ, ಯಾರಿಗೆ ರಾಜೀನಾಮೆ ಕೊಡ್ತೀರಿ ಅಂತ ಕೇಳಿದಾಗ್ಲೂ ಕೂಡ ನಾಳೆ ನಾವು ವಿಧಾನಸಭೆ ಕಾರ್ಯದರ್ಶಿಗಳಿಗೆ ರಾಜೀನಾಮೆಯನ್ನ ತಲುಪಿಸ್ತೇವೆ, ಸ್ಪೀಕರ್ ಇಲ್ಲದ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಕೊಡುವಂತ ಒಂದು ಅವಕಾಶ ಇದೆ, ಸೊ ನಾವು ವಿಶಾಲಾಕ್ಷಿ ಅವರು ವಿಧಾನಸಭೆ ಕಾರ್ಯದರ್ಶಿ ಇದ್ದಾರೆ, ಅವ್ರಿಗೆ ತಲುಪಿಸ್ತೇವೆ ಅನ್ನೋ ಮಾತನ್ನು ಹೇಳಿದ್ರು. ಅದರ ಜೊತೆಗೆ ಅವರು ಮಧು ಬಂಗಾರಪ್ಪ ವಿರುದ್ಧ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು. ನೋಡಿ, ನಾನು ಬೇಳೂರು ಗೋಪಾಲಕೃಷ್ಣ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ ಆಡಿಯೋನು ಕೂಡ ನಿಮಗೆ ಕೇಳಿಸುವಂತ ಪ್ರಯತ್ನವನ್ನು ಮಾಡ್ತೇನೆ ಶ್ರೀಲಕ್ಷ್ಮಿ. ಈಗ ಬೇಳೂರು ಗೋಪಾಲಕೃಷ್ಣ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ ಏನ್ ಹೇಳಿದ್ರು ಅದನ್ನ ಕೇಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಜಾಸ್ತಿ ಮಾಡಿ ಕೇಳಿಸ್ತಾ ಇಲ್ಲ. ಎಸ್, ಅವರು ಹೇಳಿದ್ದೇನು ಅಂತ ಮೊದಲು ನಾನು ಹೇಳ್ತೀನಿ ಶ್ರೀಲಕ್ಷ್ಮಿ. ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಸ್ವತಃ ಬೇಳೂರು ಗೋಪಾಲಕೃಷ್ಣ ತಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೇನೆ ಅನ್ನೋ ಮಾತನ್ನು ಹೇಳಿದ್ರು. ಅದರ ಜೊತೆಗೆ ತನ್ನ ಜೊತೆಗೆ ನಾಳೆ 12 ಶಾಸಕರು, ಕಾಂಗ್ರೆಸ್ನ 12 ಶಾಸಕರು ಒಟ್ಟಾಗಿ ಹೋಗಿ ರಾಜೀನಾಮೆಯನ್ನ ಕೊಡ್ತೇವೆ, ಹಾಗೂ ಇವತ್ತು ಸಂಜೆಯೇ ಎಲ್ಲರೂ ಒಗ್ಗೂಡಿ ಇದ್ರ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ದೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ಶ್ರೀಲಕ್ಷ್ಮಿ. ರೈಟ್, ನಿಜಕ್ಕೂ ಶಾಕಿಂಗ್ ಇದು. ಇನ್ನು ಯಾವೆಲ್ಲ ವಿಚಾರಗಳನ್ನ ಹೇಳಿದ್ರು ಬೇಳೂರು ಗೋಪಾಲಕೃಷ್ಣ ಅವರು ಸಾಕಷ್ಟು ಹೊತ್ತು ಮಾತನಾಡಿದ್ರು. ತಮ್ಮ ಅಸಮಾಧಾನವನ್ನ ಅವರು ವ್ಯಕ್ತಪಡಿಸಿದ್ದನ್ನ ಕೂಡ ನಾನು ಕೂಡ ನೋಡಿದೆ, ನಿಮ್ ಜೊತೆ ಮಾತನಾಡ್ತಾ ಇದ್ರು. ಜೊತೆಗೆ ಇನ್ನು 12 ಜನ ಅಂದ್ರೆ ಸಾಕಷ್ಟು ಕುತೂಹಲ ಆಗುತ್ತೆ ವೀರೇಂದ್ರ ಉಪ್ಪುಂದ. ಯಾರ್ಯಾರು 12 ಜನ ಅದು ಅನ್ನುವಂತ ಪ್ರಶ್ನೆ ಮೂಡುತ್ತೆ. ರೈಟ್, ಐಲ್ ಗೆಟ್ ಬ್ಯಾಕ್ ಟು ಯು ವೀರೇಂದ್ರ ಉಪ್ಪುಂದ. ಸ್ಟೇ ವಿತ್ ಅಸ್, ನಮ್ ಜೊತೆ ಇರಿ, ಇನ್ನಷ್ಟು ಮಾಹಿತಿನ ಪಡ್ಕೊಳ್ತೀನಿ. ಬೇಳೂರು ಗೋಪಾಲಕೃಷ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ 12 ಮಂದಿ ಶಾಸಕರು ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಕರ್ನಾಟಕದ ಮಟ್ಟಿಗೆ ಇದು ಬಿಗ್ ಬ್ರೇಕಿಂಗ್ ನ್ಯೂಸ್. ಇದು ಬಹಳ ದೊಡ್ಡ ಬೆಳವಣಿಗೆ, ರಾಜಕೀಯ ಬೆಳವಣಿಗೆ. ಡಿಕೆ ಶಿವಕುಮಾರ್ ಅವರ 2ನೇ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಕಾಂಗ್ರೆಸ್ಗೆ ಒಂದು ಬಲವಾದ ಗುದ್ದು ಬೀಳೋ ಸಾಧ್ಯತೆ ಇದೆ ಅವರದೇ ಅಸಮಾಧಾನಿತ ಶಾಸಕರಿಂದ. ನಾಳೆ ಬೆಳಗ್ಗೆ ನಾವು 12 ಮಂದಿ ಅಸಮಾಧಾನಿತ ಶಾಸಕರು ರಾಜೀನಾಮೆ ಕೊಡ್ತಾ ಇದ್ದೀವಿ ಅಂತ ಬೇಳೂರು ಗೋಪಾಲಕೃಷ್ಣ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವ ಸ್ಥಾನದ ಬಗ್ಗೆ ನಾವು ಆಕಾಂಕ್ಷೆ ಇಟ್ಕೊಂಡಿದ್ವಿ, ಅಷ್ಟೇ ಅಲ್ಲ ನಮಗೆ ಸಚಿವ ಸ್ಥಾನದ ಭರವಸೆ ಕೊಡಲಾಗಿತ್ತು, ಆದ್ರೆ ನಮ್ಮ ವಿಶ್ವಾಸವನ್ನ ಮುರಿದಿದ್ದಾರೆ, ನಮಗೆ ಕೊಟ್ಟ ಭರವಸೆಯನ್ನ ಮುರಿದಿದ್ದಾರೆ, ನಮಗೆ ಕೊಟ್ಟ ಮಾತಿನಂತೆ ಅವರು ನಡ್ಕೊಂಡಿಲ್ಲ ಅಂತ ಬೇಳೂರು ಗೋಪಾಲಕೃಷ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು
ನಾವೆಲ್ಲರೂ ಕೂಡ ಒಂದ್ ಕಡೆ ಸೇರಿ ಮೀಟಿಂಗ್ ಮಾಡ್ತೀವಿ ಅಂತ ಕೂಡ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ಅಸಮಾಧಾನಿತ ಶಾಸಕರು ಕಲೆತು ಒಂದ್ ಕಡೆ ಮೀಟಿಂಗ್ ಮಾಡಿ ಅನಂತರ ನಾಳೆ ಬೆಳಗ್ಗೆ ರಾಜೀನಾಮೆ ಸಲ್ಲಿಸುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಈಗಾಗಲೇ ವೀಕ್ಷಕರು ನೀವು ಗಮನಿಸಬಹುದು, ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಆ ಪತ್ರವನ್ನ ಅವರು ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ಅವರ ರಾಜೀನಾಮೆ ಪತ್ರವನ್ನ ಕೂಡ ನಿಮಗೆ ತೋರಿಸಿದೆ. ಅದನ್ನ ಆಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಅನ್ನೋದು ಕಾಂಗ್ರೆಸ್ ನಾಯಕರಿಗೆ, ಮುಖ್ಯಮಂತ್ರಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಆದ್ರೆ ಅಸಮಾಧಾನಿತರಾಗಿರ್ತಕ್ಕಂಥ 12 ಮಂದಿ ಶಾಸಕರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಲಾಗಿದೆ. ಕೊಪ್ಪಳದ ರಾಘವೇಂದ್ರ ಹಿಟ್ನಾಳ್ ಸೇರಿದಂತೆ ಅನೇಕರು ನೋಡಿ, ಸಚಿವ ಸ್ಥಾನ ಸಿಗದ ಶಾಸಕರು ನಾಳೆ ಮಹತ್ವದ ಸಭೆ ಮಾಡಲಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಮುಂದಿನ ನಡೆ ಬಗ್ಗೆ ಚರ್ಚೆಗೆ ಮುಂದಾಗಿದ್ದಾರೆ ಶಾಸಕರು. ಯಾರು ಕೂಡ ಕೈಕಟ್ಟಿ ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ಕೋಲಾರ ಶಾಸಕರಿಂದಲೂ ಕೂಡ ಪ್ರತ್ಯೇಕ ಸಭೆ ಮಾಡೋ ಸಾಧ್ಯತೆ ಇದೆ. ಅವ್ರಿಗೂ ಕೂಡ ಅಲ್ಲಿ ಸ್ಥಾನಮಾನ ಸಿಕ್ಕಿಲ್ಲ. ಕೋಲಾರ ಜಿಲ್ಲೆಗೆ 2ನೇ ಬಾರಿಯೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಅದರಿಂದ ಕೋಲಾರ ಜಿಲ್ಲಾ ಶಾಸಕರು ಭಾರಿ ಅಸಮಾಧಾನ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ನಾಳೆ ಸಭೆ ನಡೆಸೋದಕ್ಕೆ ಮುಂದಾಗಿದ್ದಾರೆ ಶಾಸಕರು. ಒಟ್ಟು ಏನಿಲ್ಲ ಅಂತಂದ್ರೂ 12 ಮಂದಿ ಶಾಸಕರು ನಾವು ಒಟ್ಟು ಸೇರಲಿದ್ದೇವೆ ಅಂತ ಬೇಳೂರು ಗೋಪಾಲಕೃಷ್ಣ ಮಾಹಿತಿ ಕೊಟ್ಟಿದ್ದಾರೆ. ಮುಂದಿನ ನಡೆ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಕೋಲಾರ ಶಾಸಕರು ಕೂಡ ಪ್ರತ್ಯೇಕ ಸಭೆ ನಡೆಸೋ ಸಾಧ್ಯತೆ ಇದೆ. 12 ಮಂದಿಗೆ ಅದು ಸೀಮಿತ ಆಗತ್ತಾ ಅಥವಾ ಇನ್ನಷ್ಟು ಮಂದಿ ಸೇರ್ಕೊಳ್ತಾರಾ, ಏನಾಗತ್ತೆ ಹಾಗಾದ್ರೆ? ಅಥವಾ ಈ ಅಸಮಾಧಾನವನ್ನ ಶಮನಗೊಳಿಸುವಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಫಲ ಆಗತ್ತಾ? ಹೀಗೆ ಹಲವು ಬಗೆಯ ರಾಜಕೀಯ ಸಮೀಕರಣಗಳಿಗೆ ಈ ಒಂದು ಘಟನೆ ಕಾರಣವಾಗ್ತಾ ಇದೆ. ಆಲ್ ರೈಟ್, ಸ್ವತಃ ಬೇಳೂರು ಗೋಪಾಲಕೃಷ್ಣ ಅವರು ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರೇ, ನಿಮ್ಗೆ ಅನ್ಯಾಯ ಆಗಿದೆ ಅನ್ನುವಂಥ ಅಸಮಾಧಾನ ನಿಮ್ಮಲ್ಲಿದೆ ಅಂತ ಕೇಳ್ಪಟ್ವಿ, ಹೌದಾ? ಖಂಡಿತ ಮೇಡಮ್ ಅವರೇ, ಬಹಳ ಬೇಸರ ಆಗಿದೆ, ಅಸಮಾಧಾನ, ಬಹಳ ನೋವಾಗಿದೆ. ಯಾಕಂದ್ರೆ ನಾವು ಸಹ 3 ಬಾರಿ ಶಾಸಕನಾಗಿ ಪ್ರಬಲವಾಗಿರುವಂತ ಒಬ್ಬ ಸಮುದಾಯದಿಂದ ಬಂದಂತವನು. ನಿಜ. ಇವತ್ತು ನಮಗ್ ಕೊಡ್ದೇನೆ ನೀವು ಕೊಟ್ಟಂತವರಿಗೆ ಕೊಡ್ತೀರಿ ಅಂತ ಹೇಳಿದ್ರೆ ಮತ್ತೆ ಅಸಮಾಧಾನ ಆಗದೆ ಇನ್ನೇನಾಗುತ್ತೆ ಹೇಳಿ? ತಾಲೂಕಿನ ಜನರಿಗೆ ಏನು ಉತ್ತರ ಕೊಡ್ತೀರಿ ಹೇಳಿ? ಅಲ್ವಾ? ನಿಮ್ಗೆ ಭರವಸೆ ಕೊಟ್ಟಿದ್ರ ಗೋಪಾಲಕೃಷ್ಣ ಅವರು? ಯಾಕಂದ್ರೆ ಹೌದು, ನಮಗೆ ಹೇಳಿದ್ರು ಹಿಂದೆಲ್ಲ ಅವರೆಲ್ಲ ಆಗಿದ್ದಾರೆ, ನಿಂಗೆ ಅವಕಾಶ ಇದೆ ಕೊಡ್ತೀವಿ ಅಂತ ಹೇಳಿದ್ರು. 3 ವರ್ಷ ಅವರೆಲ್ಲ ಮಾಡಿದ್ದಾರೆ, ನಮ್ಗೊಂದು ಅವಕಾಶ ಕೊಡಿ ಅಂತ ಕೇಳಿದಾಗ ಓಕೆ ಮಾಡಿದ್ರು. ಈಗ ಸಡನ್ ನಿನ್ನೆ ರಾತ್ರಿವರೆಗೆ ಇದ್ದ ಹೆಸರು ಬೆಳಗ್ಗೆ ಇಲ್ಲ. ಅದರಿಂದ ಮನಸ್ಸಿಗೆ ನೋವಾಗಿದೆ. ಕ್ಷೇತ್ರದ ಜನ ಬಂದು ಹತ್ಕೊಂಡು ಹೋದ್ರು, ತಾಲೂಕಲ್ಲಿ ಬೇಸರ ಆಗಿದ್ದಾರೆ. ಏನ್ ಉತ್ತರ? ಹಂಗಂದ್ರೆ ನೀವು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳಿಗೆ, ಪ್ರಬಲವಾದಂತರಿಗೆ ಕೊಡೋದಾದ್ರೆ, ಸಾಮಾನ್ಯ ಜನರಾಗಿ ನಾವು ರೈತನ ಮಗನಾಗಿ ಅಥವಾ ಬಡವರ ಮಕ್ಕಳಾಗಿ ಬಂದು MLA 3 ಬಾರಿ ಆಗಿದ್ವಿ ಅಂದ್ರೆ ನಮ್ಗೆ ಯಾಕೆ ಕೊಡಲ್ಲ ನೀವು? ನಾವೇನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದೀವಾ? ಪಕ್ಷದಲ್ಲಿ ಏನಾದ್ರು ಗೊಂದಲ ಸೃಷ್ಟಿ ಮಾಡಿದೀವಾ? ಏನಾದ್ರೂ ಇದ್ರೆ ಹೇಳಿ. ನಾವ್ ಯಾವುದೂ ಆತರ ಮಾಡಿಲ್ಲ. ಪಕ್ಷದ ಪರವಾಗಿ ಗಟ್ಟಿ ನೆಲೆಯಾಗಿ ನಿಂತ್ಕೊಂಡಿದ್ದೀವಿ. ಹಾಗೆ ಗೋಪಾಲಕೃಷ್ಣ ಅವರು, ಈಗ ನಿಮ್ಮ ಮುಂದಿನ ನಡೆ ಏನು? ನೀವು ಸಭೆ ಮಾಡ್ತೀನಿ ಅಂತ ಅವಾಗಲೇ ಹೇಳಿದ್ರಿ, ಇಲ್ಲ? ನಮ್ ಜೊತೆಗೆ ಒಂದಿಷ್ಟು ಜನ ರೆಡಿ ಇದ್ದಾರೆ. ಅದ್ರ ಜೊತೆಗೆ ನಾಳೆ ರಾಜೀನಾಮೆ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ನಾನಂತೂ ರಾಜೀನಾಮೆ ಕೊಡ್ತೀನಿ. ಇರ್ಲಿ, ಪರವಾಗಿಲ್ಲ. ನನಗೆ ರಾಜಕೀಯದಲ್ಲಿ ದೇವರು ಹಣೆ ಬರದಲ್ಲಿ ಮಂತ್ರಿ ಆಗ್ತೀನಿ, ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟ ಮನೇಲಿ ಇರ್ತೀನಿ, ತೊಂದರೆ ಇಲ್ಲ. ಓಕೆ, ನಿಜಕ್ಕೂ ನೀವು ತುಂಬಾ ಮನಸ್ಸಿಗೆ ಬೇಸರ ಮಾಡ್ಕೊಂಡಿರೋ ರೀತಿ ಇದೆ. ನಿಮ್ ಜೊತೆ ಏನ್ ಮಾಡ್ತೀರಿ ಮೇಡಮ್? ಅಳಕ್ಕಾಗತ್ತಾ? ಅಳಕ್ಕಾಗಲ್ಲ, ಅಷ್ಟು ನೋವಾಗಿದೆ. ಓಕೆ, ಇನ್ನು ಯಾರೆಲ್ಲ ಇದ್ದಾರೆ ಸರ್ ನಿಮ್ ಜೊತೆ? ಅದು ಹೇಳಲ್ಲ, ಅದು ಹಾಗೆ ಇರಲಿ. ಬಹಳ ಜನ ರೆಡಿ ಇದ್ದಾರೆ. ಓಕೆ ಓಕೆ, ನಮ್ ಜೊತೆ ಎಸ್ ವೀರೇಂದ್ರ ಉಪ್ಪುಂದ ಕೂಡ ಇದ್ದಾರೆ. ಎಸ್ ವೀರೇಂದ್ರ ಉಪ್ಪುಂದ, ಬೇಳೂರು ಗೋಪಾಲಕೃಷ್ಣ ಅವರು ಇದ್ದಾರೆ ನಮ್ ಜೊತೆ. ನೀವು ನನ್ನ ಜೊತೆ ಮಾತಾಡಿದಾಗ ಹೇಳ್ತಾ ಇದ್ರಿ 12 ಶಾಸಕರು ನಾವು ಒಟ್ಟಾಗಿ ರಾಜೀನಾಮೆ ಕೊಡುವಂತ ತೀರ್ಮಾನವನ್ನ ಮಾಡಿದ್ದೇವೆ ಅಂತ. ಈಗ ಕಾಂಗ್ರೆಸ್ನಲ್ಲೇ ಕೆಲವು ಮಾತು ಕೇಳಿ ಬರ್ತಿರೋದು, ಬೇಳೂರು ಗೋಪಾಲಕೃಷ್ಣ ಅವರು ಈಗ ಅಂದ್ರೆ ಈ ಬಾರಿ ಕಾಂಗ್ರೆಸ್ಗೆ ಬಂದು ಮೊದಲ ಬಾರಿ ಶಾಸಕರಾಗಿರೋರು, ಅಂದ್ರೆ 3 ಬಾರಿ ಆಗಿದ್ರು ಕೂಡ ಬೇರೆ ಬೇರೆ ಪಕ್ಷಗಳಲ್ಲಿ ಆಗಿದ್ರು ಅನ್ನುವಂತ ಅಪಸ್ವರ ಕೇಳಿ ಬರ್ತಾ ಇದೆ. ಅದಕ್ಕೆ ಏನ್ ಹೇಳ್ತೀರಿ ಸರ್? ಹಾಗಾದ್ರೆ ಈಗ ಗೆದ್ದವರೆಲ್ಲ ಹಾಗಾದ್ರೆ ಈಗ ಮಧು ಬಂಗಾರಪ್ಪನವ್ರ ಹಂಗಾರೆ ಯಾವ ಪಕ್ಷದಲ್ಲಿ ಇದ್ರು? ಕಾಂಗ್ರೆಸ್ ಅವರೇ ಇದ್ರ? ಅವ್ರಿಗೆ ಕೊಟ್ರಲ್ಲ ವೀರೇಂದ್ರ ಅವರೇ. ಅವ್ರು JDS ಅಲ್ಲಿ ಇದ್ರು, ಈ ಮೊನ್ನೆ ಕಾಂಗ್ರೆಸ್ ಬಂದ್ ಗೆದ್ದಿದ್ದು. ಅದೇನ್ ಕೊಟ್ರಿ? ಸರಿ, ಅಂದ್ರೆ ಮಧು ಬಂಗಾರಪ್ಪ ಅವರು ಕೂಡ ಕಾಂಗ್ರೆಸ್ಗೆ ಮೊದಲ ಬಾರಿ ಬಂದು ಶಾಸಕರಾಗಿರೋರು, ಅವ್ರಿಗೆ ಯಾಕೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಹಾಗಾದ್ರೆ ಅನ್ನೋಂಥದ್ದು ಯಾವ ಮಾನದಂಡ ಅಂತ ಕೇಳ್ತಾ ಇದ್ದಾರೆ. ಆತರ ಹೇಳಕ್ ಹೋದ್ರೆ ಅದು ಬರುತ್ತೆ ನಮಗೆ. ಆತರ ಏನಿಲ್ಲ, ಆತರ ಬಂದಿಲ್ಲ. ಇಲ್ಲಿ ರಾಜಕೀಯವಾಗಿ ಮಾಡಿದ್ದಾರೆ.
ಒಟ್ಟು ನಮ್ಮನ್ನ ಹಿನ್ನಡೆ ಮಾಡಿದ್ದಾರೆ, ಅದಕ್ಕೆ ಬೇಸರ ಆಗಿದೆ ಅಷ್ಟೇ. ಅಲ್ಲ, ಏನು ಮಾನದಂಡ ಹಾಗಾದ್ರೆ ಏನ್ ಸರ್? ನಿಮ್ಮದೇ ಜಿಲ್ಲೆ, ನಿಮ್ಮದೇ ಸಮುದಾಯ. ಈಗ ಮಧು ಬಂಗಾರಪ್ಪ ಅದ್ಯಾವುದು ನಾನು ಹೇಳಕ್ ಹೋಗುದಿಲ್ಲ. ನಾಳೆ ರಾಜೀನಾಮೆ ಕೊಡ್ತೇನೆ ಅಷ್ಟೇ, ನಂದು ಮತ್ತೇನಿಲ್ಲ. ಓಕೆ ಸರ್, ಈಗ ನಾಳೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿದ್ರಿ, ಆದ್ರೆ ಯಾರಿಗೆ ಕೊಡ್ತೀರಿ ಸರ್? ಯಾಕಂದ್ರೆ ಸ್ಪೀಕರ್ ಆಗಿರುವಂತ ರುದ್ರಪ್ಪ ಲಮಾಣಿ ಅವರು ಇವತ್ತು ಮಂತ್ರಿ ಆಗ್ತಾ ಇದ್ದಾರೆ. ನೀವು ಯಾರಿಗೆ ಕೊಡ್ತೀರಿ ರಾಜೀನಾಮೆ? ನಾಳೆ ಯಾರು ಇರ್ತಾರೆ ಅಲ್ಲಿ ಅವರು ಆಫೀಸರ್ ಇರ್ತಾರೆ, ಅವರಿಗೆ ಕೊಡೋಣ ಏನೀಗ. ಸರ್, ನಿಮ್ಮನ್ನ ಕರೆದು ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ರೆ, ಪಕ್ಷದ ನಾಯಕರು ನಿಮ್ ಜೊತೆ ಮಾತಾಡಿದ್ರೆ? ಇಲ್ಲ ರೀ, ಬಹಳ ಬೇಜಾರಾಗಿದೆ ನಿಜವಾಗ್ಲೂ. ನಮ್ಮ ಕ್ಷೇತ್ರದ ಜನ ಎಲ್ಲ ಹತ್ಕೊಂಡು ಹೋಗಿದ್ದಾರೆ, ಎಲ್ಲ ನೋವಾಗಿದೆ. ಇದೆ ನಮಗೆ ಯಾವುದೂ ಬೇಡ, ಸಾಕಾಗಿದೆ ಬಿಡಿ. ಸರ್, ಈಗ ಯಶವಂತರಾಯಗೌಡ ಪಾಟೀಲ್ರು ಕೂಡ ರಾಜೀನಾಮೆ ಪತ್ರವನ್ನು ಕಳಿಸಿದ್ದಾರೆ. ನಿಮ್ಮ ಜೊತೆ ನಾಳೆ ನೇರವಾಗಿ 10 ಗಂಟೆಗೆ ಹೋಗಿ ವಿಧಾನಸೌಧಕ್ಕೆ ಕೊಡ್ತೀನಿ. ಅಲ್ಲ, ಯಾರ್ಯಾರೆಲ್ಲ ಇದ್ದೀರಾ ಸರ್ ನಿಮ್ ಜೊತೆ? ಇನ್ನು ಬೆಳಗ್ಗೆ ಹೇಳ್ತೀವಿ ಬಿಡಿ ವೀರೇಂದ್ರ, ಬೆಳಗ್ಗೆ ಹೇಳ್ತೀವಿ. ಸರ್, ಈಗ ನೀವು ಈಗಾಗಲೇ ಹೇಳಿದಿರಿ ರಾಜೀನಾಮೆ ಕೊಡ್ತೀನಿ ಅನ್ನೋ ಮಾತನ್ನ ಹೇಳಿದಿರಿ. ಒಂದು ವೇಳೆ ನಿಮಗೇನಾದ್ರೂ ಇನ್ನೂ ಉತ್ತಮವಾದ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡ್ತೀವಿ ಅಂದ್ರೆ ಬೇರೆ ಆಫರ್ ಕೊಟ್ರೆ? ಈಗ ಒಂದು ನಿಗಮ ಕೊಟ್ಟಾರ, ಅದನ್ನ ರಾಜೀನಾಮೆ ಕೊಡ್ತೀನಿ ಬಿಡಿ. ನಿಗಮ ಮಂಡಳಿ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀರಿ? ಹೌದೌದು, ಅದು ಸೇರಿ. ಸರ್, ಯಾಕಂದ್ರೆ ರಾಜಕಾರಣದಲ್ಲಿ ಬಹಳಷ್ಟು ಸತಿ ನಾವು ನೋಡ್ತಾ ಇರ್ತೀವಿ, ಯೂಟರ್ನ್ ಹೊಡೆಯುವಂತ ಸಾಧ್ಯತೆಗಳನ್ನ ನಾವು ನೋಡ್ತಾ ಇರ್ತೀವಿ. ಟರ್ನ್ ಇಲ್ಲ ಬಿಡಿ, ರಾಜೀನಾಮೆ ಕೊಡೋಣ ಬಿಡಿ, ಆರಾಮಾಗಿರೋಣ. ಅಲ್ಲ, ಸ್ಥಾನಮಾನ ಏನಾದ್ರೂ ಕೊಟ್ರೆ ಆಫರ್ ಮಾಡಿದ್ರೆ ಅಂತ ಸಂದರ್ಭದಲ್ಲಿ? ಅಲ್ಲ ರೀ, ಸ್ಥಾನಮಾನ ತಗೊಂಡು ಏನ್ ಮಾಡ್ತಾರೆ? ಮಂತ್ರಿ ಸ್ಥಾನನೇ ಕೊಟ್ಟಿಲ್ಲ, ಇದು ಸ್ಥಾನಮಾನ ಇನ್ಯಾವ ಸ್ಥಾನಮಾನ ಕೊಡ್ತಾರ? ಸರ್, ರಾಜೀನಾಮೆ ನಂತರ ಮುಂದಿನ ಹೆಜ್ಜೆ ಏನು? ನೀವು ಹಾಗಾದ್ರೆ ಮುಂದಿನ ಹೆಜ್ಜೆ ಏನನ್ನೋದು ಆಮೇಲೆ ಹೇಳ್ತೀನಿ ಬಿಡಿ. ಅಲ್ಲ, ಅಂದ್ರೆ ಏನು, ನೀವು ಬೇರೆ ಪಕ್ಷದ ಕಡೆ ಹಿಂದೆ ಬಿಜೆಪಿಯಲ್ಲಿ ಇದ್ರಿ, ಮತ್ತೆ ಬಿಜೆಪಿ ಕಡೆ ಹೋಗುವ ಆಲೋಚನೆ ಇದೆಯಾ? ಆತರ ಏನ್ ನಮ್ಮಲ್ಲಿ ಬರ್ಲಿಲ್ಲ, ನಾವ್ ಆತರ ಯಾವ್ದು ತೀರ್ಮಾನ ಮಾಡಿಲ್ಲ. ನಾವು ಕಾಂಗ್ರೆಸ್ ಅಲ್ಲೇ ಇದ್ದವನು, ಕಾಂಗ್ರೆಸ್ ಪರವಾಗಿ ಗಟ್ಟಿಯಾಗಿ 3 ವರ್ಷವನ್ನ ಎಲ್ಲಾ ಲೀಡರ್ ಬಗ್ಗೆನೂ ಎಲ್ಲಾ ವಿರೋಧ ಪಕ್ಷದವ್ರನ್ನ ಎದುರು ಹಾಕೊಂಡೇ ಬಂದಿದ್ದೀವಿ. ಹಾಗಾಗಿ ನಾವು ಕಾಂಗ್ರೆಸ್ ಅಲ್ಲೇ ಇರ್ತೀವಿ. ಥ್ಯಾಂಕ್ ಯು ಸರ್. ಸಚಿವ ಸ್ಥಾನ ಯಾರು ತಪ್ಪಿಸಿದ್ರು ನಿಮಗೆ? ಯಾಕೆ ಕೈ ತಪ್ಪಿದಾಗ? ನಿನ್ನೆವರೆಗೂ ನಿಮ್ಮ ಹೆಸರಿತ್ತು, ಇವತ್ತು ಹೇಗೆ ನಿಮ್ಮ ಹೆಸರು ಕೈ ತಪ್ಪೋಯ್ತು ಅಂತ? ಅದೆಲ್ಲ ಬಲಾಢ್ಯರ ಕೈಯಲ್ಲಿ ಇದರಿಂದ ನಮಗೆ ಸಿಗೋದಿಲ್ಲ ಅಂತ ಹೇಳಿದ್ನಲ್ಲ, ಹಂಗೆ ಆಗಿದೆ. ನಮಸ್ಕಾರ, ಥ್ಯಾಂಕ್ ಯು ಸರ್. ಬಲಾಢ್ಯರು ಯಾರು? ಬಲಾಢ್ಯರು ಅಂದ್ರೆ ಈಗ ನಿಮ್ಮ ಪಕ್ಷದವರೇ, ಬೇರೆ ಯಾರು ಅಲ್ಲ. ಯಾರು ಆ ಬಲಾಢ್ಯರು? ಯಾರು? ಸಹಜವಾದ ಪ್ರಶ್ನೆ ಅಲ್ಲ ಸರ್ ಇದು. ಬೇಳೂರು ಗೋಪಾಲಕೃಷ್ಣ ಅವರೇ, ಸಂಪರ್ಕ ಕಡಿತ ರೈಟ್. ಕರೆ ಕಟ್ಟಾಗಿದೆ. ರೈಟ್, ಬೇಳೂರು ಗೋಪಾಲಕೃಷ್ಣ ಅವರು ಮಾತನಾಡ್ತಾ ಇದ್ರು, ಕರೆ ಕಟ್ಟಾಗಿದೆ.